ಹಾಯ್ ಫ್ರೆಂಡ್ಸ್, ಹೋಮ್ ಕುಕ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ನಮ್ಮ ಕರಾವಳಿ ಕಡೆ ಕೋಳಿ ಮೊಟ್ಟೆ ಸಾರನ್ನು ಹೇಗೆ ಮಾಡ್ತಾರೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ತುಂಬ ರುಚಿಯಾಗಿರುತ್ತೆ. ಅದಕ್ಕೆ ತೆಂಗಿನಕಾಯಿಯನ್ನು ಹಾಕಿ ಮಾಡಿದಾಗ ಸಾರು ತಿನ್ನಲು ತುಂಬ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ನೋಡಿ, ನಾನಿಲ್ಲಿ ಒಂದು ಫ್ರೈ ಪ್ಯಾನಲ್ಲಿ ಒಂದು 8ರಿಂದ 10 ಒಣಮೆಣಸಿನಕಾಯಿಯನ್ನು ಹಾಕಿ ಹುರಿದುಕೊಳ್ತಾ ಇದ್ದೀನಿ. ಮೆಣಸನ್ನು ಮೊದಲು ಹುರ್ಕೊಳ್ಬೇಕು. ಆಮೇಲೆ 1.5 ಟೇಬಲ್ ಸ್ಪೂನ್ನಷ್ಟು ಕೊತ್ತಂಬರಿ ಬೀಜ, ಅರ್ಧ ಟೇಬಲ್ ಸ್ಪೂನ್ ಸೋಂಪು ಮತ್ತು ಅರ್ಧ ಟೇಬಲ್ ಸ್ಪೂನ್ನಷ್ಟು ಜೀರಿಗೆಯನ್ನು ಹಾಕಿ ಇದು ಗರಿಗರಿ ಆಗೋ ತನಕ ಹುರ್ಕೊಂಡ್ರೆ ಸಾಕು. ಹುರಿದಿರುವಂಥ ಮಸಾಲೆ ತಣ್ಣಗಾದ್ಮೇಲೆ ಅದನ್ನು ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ಅದಕ್ಕೆ ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿಯನ್ನು ಕಟ್ ಮಾಡಿ ಹಾಕಬೇಕು. ಹಾಗೆಯೇ ಒಂದು 10ರಿಂದ 15 ಎಸಳು ಬೆಳ್ಳುಳ್ಳಿಯನ್ನು ಹಾಕಬೇಕು. ಅರ್ಧ ಇಂಚಷ್ಟು ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಕಪ್ಪಷ್ಟು ಹಸಿ ಕೊಬ್ಬರಿ ತುರಿಯನ್ನು ಹಾಕ್ತಾಯಿದ್ದೀನಿ. ಒಣ ಕೊಬ್ಬರಿ ತುರಿ ಇದ್ದರೆ ಹಾಕ್ಕೋಬೋದು, ಆದರೆ ಹಸಿ ಕೊಬ್ಬರಿ ತುರಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. 1/4 ಟೇಬಲ್ ಸ್ಪೂನ್ ಅರಿಶಿನ, 1 ಟೇಬಲ್ ಸ್ಪೂನ್ ಹೋಮ್ಮೇಡ್ ಗರಂ ಮಸಾಲ, ಆನಂತರ 4ರಿಂದ 5 ಬೀಜದಷ್ಟು ಹುಣಸೆ ಹಣ್ಣು, ಒಂದು ಚಿಕ್ಕ ಟೊಮೆಟೊವನ್ನು ಕಟ್ ಮಾಡಿ ಹಾಕಬೇಕು. ಈ ಮಸಾಲೆಯನ್ನು ಗ್ರೈಂಡ್ ಮಾಡಲಿಕ್ಕೆ ಎಷ್ಟು ನೀರು ಬೇಕಾಗುತ್ತೆ ನೋಡಿ, ಅಷ್ಟು ನೀರನ್ನು ಹಾಕ್ಕೊಂಡು ಸ್ಮೂತಾಗಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಮಸಾಲೆಯನ್ನು ಗ್ರೈಂಡ್ ಮಾಡ್ಕೊಂಡಿದ್ದಾಯಿತು. ಈ ರೀತಿ ಸ್ಮೂತ್ ಪೇಸ್ಟ್ ಆಗಬೇಕು. ನೋಡಿ, ಒಂದು ಕಡಾಯಿಯನ್ನು ಗ್ಯಾಸ್ ಫ್ಲೇಮಲ್ಲಿ ಇಟ್ಟಿದ್ದೇನೆ. ಕಡಾಯಿ ಗರಂ ಆದಮೇಲೆ ಅದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೇನೆ. ಎಣ್ಣೆ ಗರಂ ಆದಮೇಲೆ ಒಂದು ಚಿಕ್ಕ ಗಾತ್ರದ ಈರುಳ್ಳಿ ಹಾಗೂ ಒಂದು 2 ಹಸಿಮೆಣಸಿನಕಾಯಿನ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ನೋಡಿ, ಈರುಳ್ಳಿಯನ್ನೆಲ್ಲ ಗ್ರೈಂಡ್ ಮಾಡಲಿಕ್ಕೆ ಹಾಕಿರೋದ್ರಿಂದ ಈಗ ಮತ್ತೆ ಕಟ್ ಮಾಡಿ ಹಾಕೋ ಜಾಸ್ತಿ ಅವಶ್ಯಕತೆ ಇಲ್ಲ. ಒಂದು ಚಿಕ್ಕ ಗಾತ್ರದ ಟೊಮೆಟೊವನ್ನು ಸಣ್ಣಕ್ಕೆ ಕಟ್ ಮಾಡಿ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ದೇನೆ. ಆನಂತರ ಇದಕ್ಕೆ ಗ್ರೈಂಡ್ ಮಾಡ್ಕೊಂಡಿರುವಂಥ ಮಸಾಲೆಯನ್ನು ಹಾಕಬೇಕು. ನಾನಿಲ್ಲಿ ಜಾರಲ್ಲಿರುವಂಥ ಮಸಾಲೆಗೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ತೊಳೆದು ಹಾಕ್ತಾ ಇದ್ದೀನಿ. ಜೊತೆಗೆ 1 ಕಪ್ಪಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಚಪಾತಿ ಅಥವಾ ರೊಟ್ಟಿಯನ್ನು ತಿನ್ನಲಿಕ್ಕೆ ಈ ಕರಿಯನ್ನು ಮಾಡ್ತಾ ಇದ್ದರೆ ಅದು ಸ್ವಲ್ಪ ದಪ್ಪ ಇದ್ದರೆ ಚೆನ್ನಾಗಾಗುತ್ತೆ. ಅನ್ನಕ್ಕಾದರೆ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕಾಗತ್ತೆ. ನೋಡಿಕೊಂಡು ನೀರನ್ನು ಹಾಕಬೇಕು. ಆನಂತರ ಇದಕ್ಕೆ ಎಗ್ಗನ್ನು ಹಾಕೋದ್ರಿಂದ ಅದಕ್ಕೆ ಸಾಕಾಗುವಷ್ಟು ಉಪ್ಪನ್ನು ಹಾಕಬೇಕು. ನಾನಿಲ್ಲಿ 1.5 ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ಮುಚ್ಚಿ ಹೈ ಫ್ಲೇಮಲ್ಲಿ ಒಂದು ಕುದಿ ತರಿಸ್ಕೊಳ್ಬೇಕು. ಆನಂತರ ಎಗ್ ಹಾಕಿದ್ಮೇಲೆ ಮತ್ತೆ ಅದನ್ನು ಕುದಿಸಬೇಕಾಗುತ್ತೆ. ನೋಡಿ, ಸಾರು ಚೆನ್ನಾಗಿ ಒಂದು ಕುದಿ ಬಂದಿದೆ. ಈಗ ಇದಕ್ಕೆ ನಾನು ಎಗ್ಗನ್ನು ಹಾಕ್ತಾ ಇದ್ದೀನಿ. ಈ ಸಾರಿಗೆ ಸುಮಾರು 5 ಎಗ್ಗು ಕರೆಕ್ಟ್ ಆಗುತ್ತೆ. ಎಗ್ಗನ್ನು ನೋಡಿ ಒಂದು ಕಟೋರಿಯಲ್ಲಿ ಒಡೆದು ಮೊದಲೇ ಅದರಲ್ಲಿ ಹಾಕ್ಕೊಳ್ಬೇಕು. ಡೈರೆಕ್ಟಾಗಿ ಸಾರಿಗೆ ಹಾಕಬಾರ್ದು, ಯಾಕೆಂದರೆ ಹಾಳಿದ್ಬಿಟ್ರೆ ಸಾರೆಲ್ಲ ಕೆಟ್ಟೋಗ್ಬಿಡುತ್ತೆ. ಅದಕ್ಕಾಗಿ ಒಂದು ಕಟೋರಿಯಲ್ಲಿ ಅದನ್ನು ಹಾಕಿ ನೋಡಿ ಆನಂತರ ಅದನ್ನು ಸಾರಲ್ಲಿ ಹಾಕಬೇಕು. ನೋಡಿ, ಸಾರು ಒಂದ್ಸಲ ಚೆನ್ನಾಗಿ ಕುದಿ ಬಂದಿದೆ. ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಎಗ್ಗನ್ನು ಹಾಕ್ಕೊಳ್ಬೇಕು. ಫ್ಲೇಮ್ ಆನ್ ಇಟ್ಕೊಂಡು ಸಾರು ಕುದೀತಾ ಇರುವಾಗ ಎಗ್ಗನ್ನು ಹಾಕಿಬಿಟ್ರೆ ಅದು ಹರಡೋಗ್ಬಿಡುತ್ತೆ. ಫ್ಲೇಮನ್ನು ಆಫ್ ಮಾಡಿ ಸಾರನ್ನು ಕುದಿಯೋದನ್ನು ಸ್ಟಾಪ್ ಮಾಡಿಕೊಂಡು ಎಗ್ಗನ್ನು ಹಾಕಬೇಕು. ನೋಡಿ, ಈಗ ಇದು ಸರಿಯಾಗಿ ಗಟ್ಟಿಯಾಗುತ್ತೆ. ಫ್ಲೇಮನ್ನು ಸಡನ್ಲಿ ಒಂದೇ ಸಲ ಹೈ ಮಾಡಬಾರ್ದು, ಲೋ ಟು ಮೀಡಿಯಮ್ ಇಟ್ಕೋಬೇಕು. ಅಂದರೆ 2 ನಿಮಿಷ ಲೋವಲ್ಲಿಟ್ಟು ಕುದಿಸಿ ಆನಂತರ ಮೀಡಿಯಮ್ ಫ್ಲೇಮಲ್ಲಿಟ್ಟು ಕುದಿಸಬೇಕಾಗತ್ತೆ. ಸುಮಾರು ಒಂದು 5ರಿಂದ 6 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು. ನೋಡಿ, ಸಾರು ಚೆನ್ನಾಗಿ ಕುದಿ ಬಂದಿದೆ. ಈಗ ಇದಕ್ಕೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ತಾ ಇದ್ದೀನಿ. ನೋಡಿ, ತುಂಬಾ ರುಚಿಯಾಗಿರುವಂಥ ಎಗ್ ಸಾರು ರೆಡಿ ಆಯಿತು. ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಅನ್ನದ ಜೊತೆ ಊಟ ಮಾಡ್ಬೋದು ಅಥವಾ ಚಪಾತಿ ರೊಟ್ಟಿ ಜೊತೆ ತಿನ್ನಲಿಕ್ಕೂ ಸಖತ್ತಾಗಿರುತ್ತೆ. ನೀವು ಸಹ ಒಂದ್ಸಲ ಈ ರೀತಿ ಎಗ್ ಸಾರನ್ನು ಮಾಡಿ ನೋಡಿ. ಟೇಸ್ಟ್ ಹೇಗಿದೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ನೀವು ಇನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ಸುಲಭವಾಗಿ ಮಾಡಿಕೊಳ್ಳುವಂಥ ಹಾಗೆಯೇ ರುಚಿಯಾಗಿರುವಂಥ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.